ಸಿಎಂ ಸ್ಥಾನವನ್ನ ಡಿ.ಕೆ. ಶಿವಕುಮಾರ್ ಅವರಿಗೆ ಬಿಟ್ಟುಕೊಡೋ ಬಗ್ಗೆ ಸ್ವಾಮೀಜಿ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ.ಕೆ. ಅವರಿಗೆ ತಮ್ಮನ ಸೋಲನ್ನೇ ಅರಗಿಸಿಕೊಳ್ಳೋದಕ್ಕಾಗ್ತಾ ಇಲ್ಲ ಅಂತ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕನಕಪುರದ ಬಂಡೆ ಅಂತ ಕರೆಸ್ಕೊಂಡಿರುವ, ಕನಕಪುರದ ಬ್ರದರ್ಸ್ ಅಂತ ಕರೆಸ್ಕೊಂಡಿರುವ ಇವರಿಬ್ಬರು ಇತ್ತೀಚೆಗೆ ಸುರೇಶ್ ಅವರು ಸೋಲನ್ನು ಅನುಭವಿಸಿದ್ದನ್ನೇ ಜೀರ್ಣಿಸಿಕೊಳ್ಳೋದಕ್ಕಾಗ್ತಾ ಇಲ್ಲ. ಆ ನಡುವೆ 4 ಸಿಎಂ ಸ್ಥಾನ ಬೇಕು ಅಂತ ಸಿಎಂ ಕಡೆಯವರು ಹೇಳ್ತಿದ್ರೆ ಅದಕ್ಕೆ ಕೌಂಟರ್ ಆಗಿ ಸ್ವಾಮೀಜಿಯಿಂದ ಈ ಹೇಳಿಕೆ ಬಂದಿದೆ. ಇವೆಲ್ಲವೂ ರಾಜಕೀಯ ಪ್ರೇರಿತ ಹೇಳಿಕೆಗಳು. ತಮ್ಮನ ಸೋಲಿನಿಂದ ಒಂದು ವೇಳೆ ಧರ್ಮಾತ್ಮರಾಗಿದ್ರೆ ಮುಖ್ಯಮಂತ್ರಿಗಳು ಗೌರವಯುತವಾಗಿ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು, ಕೊಟ್ಟು ತಮಗೆ ಮುಖ್ಯಮಂತ್ರಿ ಸ್ಥಾನವನ್ನ ಅಲಂಕರಿಸೋದಕ್ಕೆ ಅವಕಾಶ ಕೊಡಬೇಕು ಅನ್ನೋ ರೀತಿಯಲ್ಲಿ ಹೇಳಿಸ್ತಾ ಇದ್ದಾರೆ. ಇವರಿಬ್ಬರ ಕಿತ್ತಾಟ ಇದು ರಾಜ್ಯದ ಜನರಿಗೆ ಒಂದು ಪೈಸೆ ಲಾಭ ಇಲ್ಲ ಇದರಲ್ಲಿ, ಇದು ಕೇವಲ ಪೊಲಿಟಿಕಲ್ ಕಿತ್ತಾಟ ಅಷ್ಟೇ ಅಂತ ಆರ್ ಅಶೋಕ್ ವಿಪಕ್ಷ ನಾಯಕರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರ ತಂತ್ರಕ್ಕೆ ಇದೊಂದು ಪ್ರತಿತಂತ್ರ ಅಷ್ಟೇ. ನಾನು ಜೀವಡ್ದಂಗೆ ಮಾಡ್ತೀನಿ, ನೀನು ಹತ್ತಂಗೆ ಮಾಡು ಅಂತೇಳಿ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಅವರ ತಮ್ಮನ್ನ ಸೋಲನ್ನು ಅರಗಿಸ್ಕೊಳಕ್ಕಾಗ್ತಾ ಇಲ್ಲ. ಬೆಂಗಳೂರು ಗ್ರಾಮಾಂತರದಲ್ಲಿ ಡಿ.ಕೆ. ಸುರೇಶ್ ಅವ್ರನ್ನ ಯಾರು ಸೋಲಿಸಿದ್ರು ಅಂತೇಳಿ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಅರ್ಥ ಆಗ್ಬಿಟ್ಟಿದೆ. ಅದಕ್ಕೆ ಪ್ರತಿಯಾಗಿ ಇವತ್ತು ಈ ಒಂದು ಹೇಳಿಕೆಗಳು ಬಂದಿದೆ ಅಂತ ನಾನು ತಿಳ್ಕೊಂಡಿದ್ದೆ. ಮತ್ತೆ ಕೌಂಟರ್ ಸಿದ್ದರಾಮಯ್ಯನವರು 3 ಉಪಮುಖ್ಯಮಂತ್ರಿಗಳಾಗಬೇಕು ಅಂತೇಳಿ ಹಿನ್ನೆಲೆ ಗಾಯಕರವರು, ಸಿದ್ದರಾಮಯ್ಯನವರು ಹಿನ್ನೆಲೆ ಗಾಯಕರಾಗಿ ಕಳೆದ 3-4 ತಿಂಗಳಿಂದನೂ ಈ ಹೇಳಿಕೆಗಳನ್ನ ಬಿಡ್ತಾ ಇದ್ದಾರೆ. ಅದಕ್ಕೆ ಕೌಂಟರ್ ಆಗಿ ಇವತ್ತು ಸಿದ್ದರಾಮಯ್ಯನವರು ಅದು ಅವರು ಧರ್ಮಾತ್ಮರಾಗಿದ್ರೆ, ಹಂಗಾರೆ ಸಿದ್ದರಾಮಯ್ಯ ಏನು ಕಾಂಗ್ರೆಸ್ ಅವರು ಉತ್ತರ ಕೊಡ್ಬೇಕು. ಧರ್ಮಾತ್ಮರಾಗಿದ್ರೆ ಅವರು ರಾಜೀನಾಮೆ ಕೊಟ್ಟು, ಮುಖ್ಯಮಂತ್ರಿ ಪದವಿಗೆ ರಾಜೀನಾಮೆ ಕೊಟ್ಟು ಅಧಿಕಾರವನ್ನ ಬೇರೆಯವ್ರಿಗೆ ಹಸ್ತಾಂತರ ಮಾಡಬೇಕು. ನೀವು ಈಗಾಗಲೇ 5-6 ವರ್ಷ ಮುಖ್ಯಮಂತ್ರಿಗಳಾಗಿದ್ದೀರಾ, ಸಾಕು ನೀವು ಅಂತ ಸಿದ್ದರಾಮಯ್ಯನವರು ಡಿ.ಕೆ. ಶಿವಕುಮಾರ್ ಇದ್ದಂಥ ವೇದಿಕೆಯಲ್ಲೇ, ಎಲ್ಲೋ ಅಲ್ಲ, ಆ ವೇದಿಕೆಯಲ್ಲೇ ನಡೆದಿರೋದನ್ನ ನೋಡಿದ್ಮೇಲೆ ನನಗಂತತೆ ಸಿದ್ದರಾಮಯ್ಯನವರು ಒಬ್ಬ ಮುಖ್ಯಮಂತ್ರಿಯಾಗಿ, ರಾಜ್ಯದ ಮುಖ್ಯಮಂತ್ರಿ, ಅವ್ರ ಎದುರುಗಡೆನೆ ನೀವು ಅಧಿಕಾರದಿಂದ ಇಳಿಬೇಕು ಅಂತ ಸ್ವಾಮೀಜಿಯವರು ಹೇಳಿದ ಮೇಲೆ ನನಗನ್ಸ್ತತೆ ಸಿದ್ದರಾಮಯ್ಯನವರು ಗೌರವ ಇದ್ರೆ ಅನ್ಸ್ತತೆ ಅವ್ರು ರಾಜೀನಾಮೆ ಕೊಡೋದು ಒಳ್ಳೇದು.